ಆಕಸ್ಮಿಕ. ಇದರಲ್ಲಿ ನೋಡಿ, ಈ ವೇಷವಾಟಿಕೆಗೆ ಹಲವಾರು ಜನರನ್ನ ಈ ಕೆಲವು ದುಷ್ಟ ಜನಗಳು ದುಡ್ಡಿನ ಆಸೆಗೆ ಅವ್ರನ್ನ ತಳ್ತಾರೆ. ಅಂಥ ದುಷ್ಟಕೂಟಗಳನ್ನು ಹಿಡಿದು ಕಾನೂನಿಗೆ ಒಪ್ಪಿಸಬೇಕು. ಯುವಕರು ಇದರಲ್ಲಿ ನಿಲ್ಲಬೇಕು. ಮತ್ತು ಈ ಥರ ದುಷ್ಟಕೂಟಗಳನ್ನ ಕಂಡಾಗ ಸದೆ ಬಡಿಬೇಕು. ಹೆಣ್ಣುಮಕ್ಕಳನ್ನ ಈ ಥರ ದುಷ್ಟಕೂಟಕ್ಕೆ ಕಳಿಸ್ಬೇಡಿ. ನಿಮ್ಮ ಮನೆಯಲ್ಲೂ ಅಕ್ಕ ತಂಗಿಯರು ಅಮ್ಮ ಮಗಳು ಎಲ್ಲರೂ ಇರ್ತಾರೆ. ಈ ಥರ ದುಷ್ಟಕೂಟಗಳನ್ನ ಅವನ್ನ ಕಳಿಸ್ಬೇಡಿ. ಅವ್ರಿಗೂ ಒಂದು ಜೀವನ ಇದೆ ಅಂತಬಿಟ್ಟು ಆ ಚಿತ್ರದಲ್ಲಿ ಒಂದು ದೊಡ್ಡ ಸಂದೇಶ ನಾಡು ಕೊಟ್ಟರು. ಒಂದು ಅದ್ಭುತ ಸಾಂಗು ಆ ಚಿತ್ರದಲ್ಲಿ. ಆ ಚಿತ್ರದ ಎಲ್ಲ ಸಾಂಗ್ಗಳು ಸೂಪರ್ ಡೂಪರ್ ಹಿಟ್ಗಳು. ಅದರಲ್ಲೂ 2 ಸಾಂಗ್ಗಳು ಮಾತ್ರ ಕನ್ನಡಿಗರು ಮರೆಯೋಕ್ಕಾಗದಂಥ ಸಾಂಗ್ಗಳು. ಒಂದು ನಾಡಗೀತೆ, ನಾಡಿನ ಬಗ್ಗೆ ಅಭಿಮಾನ, ಈ ನಾಡಿನ ಸಂಸ್ಕೃತಿ. ನಾವು ಜೋಗದ ಗುಂಡಿ ಮೇಲೆ ನಿಂತ್ಕೊಂಡು ಇದು ನಮ್ಮೂರು, ನಮ್ಮ ನಾಡು, ಇಂಥವು ನಾಡಲ್ಲಿ ಹುಟ್ಟಬೇಕು ನಾವು. ನಮ್ಮಲ್ಲಿ ಹಲವಾರು ಕುವೆಂಪು, ಕಾರಂತರು, ಮಹಾನ್ ವ್ಯಕ್ತಿಗಳಿದ್ದಾರೆ. ನಾವು ಯಾಕೆ ಬೇರೆಯವ್ರನ್ನ ನೋಡಬೇಕು ಅನ್ನೋದು, ನಮ್ಮಲ್ಲಿರೋರನ್ನ ನಾವು ಗುರುತಿಸೋಣ. ಕೈಲಾಸ ನಮ್ಗೆ ಯಾಕೆ ಬೇಕು? ಇಲ್ಲೇ ಎಂತೆಂಥ ಮಹಾನೀಯರಿದ್ದಾರೆ ನಮ್ಮ ಕೈಲಾಸ, ಸ್ವರ್ಗದಂಥ ನಾಡಿದು ಅಂತೆಲ್ಲ ಹೋಗಲಿ. ನಾಡಿನ ಅಭಿಮಾನ ತುಂಬಂಥ ಚಿತ್ರ ಒಂದು ಗೀತೆ. ಆದರೆ ಇನ್ನೊಂದು, ಯಾಕೆ ದುಷ್ಟಚಟಗಳಿಗೆ ಬಲಿಯಾಗಿ ನಿಮ್ಮ ಒಂದು ದೇವ್ರು ಕೊಟ್ಟಂಥ ಒಂದು ಅದ್ಭುತ ಜೀವನನ ಯಾಕೆ ನೀವು ಹಾಳು ಮಾಡ್ಕೊತೀರ? ಬಾಳುವಂಥ ಹೂವೇ ಬಾಡುವಾಸೆ ಏಕೆ? ಯಾಕೆ ಇಂಥ ಒಂದು ಅದ್ಭುತ ಜೀವನ ಮತ್ತೆ ನಾವು ಮನುಷ್ಯರಾಗಿ ಹುಡ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಯಾಕೆ ಇನ್ನು ಒಂದು ದೇವರು ನಮಗೆ ಇದನ್ನು ಒಂದು ಅದ್ಭುತವಾಗಿ ಕೊಟ್ಟಿದ್ದಾನೆ ಈ ಜೀವನನ. ಯಾಕೆ ಈ ಜೀವನ ನೀವು ಕುಡಿದು ಒಂದು ದುಷ್ಟ ಚಟಗಳಿಗೆ ಬಿದ್ದು ಯಾಕೆ ಹಾಳಾಗೋಗ್ತೀರಾ? ಜೀವನನ ಎಂಜಾಯ್ ಮಾಡಿ, ಜೀವನನ ಖುಷಿ ಪಡೀರಿ ಅಂತಬಿಟ್ಟು ಒಂದು ಅದ್ಭುತವಾದ ಸಾಂಗ್ನ ಆಡ್ತಾರೆ. ಇದು ನಮ್ಮ ಕನ್ನಡಿಗರಿಗೆ ಕೊಟ್ಟಂಥ ಒಂದು ದೊಡ್ಡ ಸಂದೇಶ. ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊಂಬೇಡಿ, ಸಖತ್ತಾಗಿ ನೀವು ಜೀವನನ ಎಂಜಾಯ್ ಮಾಡಿ ಅಂತ ಅಣ್ಣವ್ರು ಹೇಳ್ಕೊಟ್ರು. ಇನ್ನು ಅದಕ್ಕೆ ಹಿಂದೆ ಬಂದಂಥ ಚಿತ್ರ ಜೀವನ ಚೈತ್ರ. ಇಡೀ ಕರ್ನಾಟಕದಲ್ಲೇ ಸುಮಾರು ಹಳ್ಳಿಗಳಲ್ಲಿ ಸಾರಾಯಿನ ಬ್ಯಾನ್ ಮಾಡಾಕ್ಬಿಟ್ರಿ. ಆ ಸಮಯದಲ್ಲಿ ಇಡೀ ಕರ್ನಾಟಕದಲ್ಲಿ 92ರ ಸಮಯ, ಇಡೀ ಕರ್ನಾಟಕದಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಅಭಿಮಾನಿ ದೇವರುಗಳು ಹೋಗಿ ಎಲ್ಲ ಸಾರಾಯಿ ಅಂಗಡಿಗಳನ್ನು ಒಡೆದಾಕಿ ಮುಚ್ಚಿಸ್ಬಿಟ್ರು. ಇಂಥ ಒಂದು ಅದ್ಭುತ ಸಂದೇಶ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾವೊಬ್ಬ ನಾಯಕ ನಟನೂ ಕೊಟ್ಟಿಲ್ಲ ರೀ, ಕೊಡೋಕ್ಕೆ ಸಾಧ್ಯವೂ ಇಲ್ಲ. ಒಂದು ಅದ್ಭುತವಾದ ಸಂದೇಶ ಆ ಚಿತ್ರದಲ್ಲಿ ಕೊಟ್ಟರು. ಕುಡಿಬೇಡಿ, ಕುಡಿದು ನಿಮ್ಮ ಜೀವನ ಹಾಳು ಮಾಡ್ಕೊಂಬಿಡಿ. ಆ ಲಾಸ್ಟ್ ಸೀನಂತೂ ಬರುತ್ತೆ ನೋಡಿ, ಅವ್ನು ನಿಮ್ಗೆ ಒಬ್ಬೊಬ್ರಿಗೆ 5,000 ಸಾವಿರ ರೂಪಾಯಿ ಕೊಟ್ಟನ, ನಾನು ನಿಮ್ಗೆ 5 ಎಕರೆ ಕೊಡ್ತೀನಿ, ನೀವು ಅದನ್ನು ದುಡಿದು ತಿನ್ನಿ ಅಂತ. ಎಂಥ ಒಂದು ಅದ್ಭುತ ಸಂದೇಶ ಇದೆ. ಕುಡ್ದು ಹಾಳಾಗಬೇಡ್ರಿ. ನೀವು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಬೇಸಾಯ ಮಾಡಿಕೊಂಡು, ರೈತರು ನೀವಲ್ಲ, ರೈತರ ಮಕ್ಕಳು, ರೈತರು ಯಾವತ್ತು ಹಿಂಗಿರ್ಬೇಕ್ರಿ, ಹಿಂಗೆ ಮಾಡಬಾರ್ದು ಅಂತ ತೋರಿಸ್ಕೊಟ್ಟಂಥ ಚಿತ್ರ. ಇದರಲ್ಲೂ ಕನ್ನಡದ ಅಭಿಮಾನ ಇದೆ. ಅಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಅಲ್ಲೂ ಕನ್ನಡದ ಅಭಿಮಾನ ತೋರಿಸ್ಕೊಡ್ತಾರೆ. ಇದು ನಂತರ ನಿಮಗೆ ಹಿಂದೆ ಬರುತ್ತೆ, ಅದಕ್ಕೂ ನಂತರ ಹಿಂದೆ ಬರೋದು ನಿಮಗೆ ಪರಶುರಾಮ್ ಈ ಚಿತ್ರದಲ್ಲಿ ದೇಶ ಪ್ರೇಮ, ದೇಶಕ್ಕೋಸ್ಕರ ತನ್ನ ಪ್ರಾಣ ಕೊಟ್ಟು ಸಿದ್ಧ ಅಂತ ಯೋಧನ ಪಾತ್ರದಲ್ಲಿ ಅಣ್ಣವ್ರು ಮಾಡಿದ್ರು. ಅವರು ರಿಟೈರ್ಡ್ ಆಗಿ ಬೆಂಗಳೂರಿಗೆ ಬರ್ತಾರೆ. ಹಳ್ಳಿಲಿ ನಗರಕ್ಕೆ ಬಂದು ಇದ್ದಾಗ ಇಲ್ಲಿ ನಡೆಯುವಂಥ ದುಷ್ಟಕೂಟಗಳನ್ನು ಅವರು ಸದೆ ಬಡಿತಾರೆ. ಆ ಸದೆ ಬಡಿಯೋಕ್ಕೆ ಹೋದಾಗ ತನ್ನ ಕುಟುಂಬನೇ ಅವ್ರು ಬಲಿ ಕೊಡ್ತಾರೆ. ತನ್ನ ಕುಟುಂಬ ಬಲಿಯಾದರೂ ಪರವಾಗಿಲ್ಲ, ನನ್ನ ದೇಶಕ್ಕೋಸ್ಕರ, ನಮ್ಮ ನಾಡಿಗೋಸ್ಕರ, ನಮ್ಮ ಜನಗಳಿಗೋಸ್ಕರ ಒಳ್ಳೇದು ಮಾಡ್ತೀನಿ ಅಂದ್ಬಿಟ್ಟು ನುಗ್ಗಿ ಆ ದುಷ್ಟ ಕೂಟಗಳನ್ನ ಹಿಡಿದು
ಸರ್ಕಾರಕ್ಕೆ ಒಪ್ಪಿಸ್ತಾರಲ್ಲ, ಕಾನೂನಿಗೆ ಒಪ್ಪಿಸ್ತಾರಲ್ಲ, ಇದು ನಮಗೆ ಕೊಟ್ಟಂಥ ಸಂದೇಶ. ನೀವ್ಯಾರು ಈ ಥರ ದುಷ್ಟಕೂಟಗಳನ್ನ ರಚನೆ ಮಾಡಿ ಈ ಥರ ಕೆಟ್ಟ ಕೆಲಸಗಳು ಮಾಡಬೇಡಿ, ನೀವೆಲ್ಲ ಚೆನ್ನಾಗಿರಿ, ನೀವು ಈ ನಾಡಿನ ಸತ್ ಪ್ರಜೆಗಳಾಗಿ ಅಂತಬಿಟ್ಟು ಅಣ್ಣವರು ನಮಗೆ ತೋರಿಸ್ಕೊಟ್ರು. ಬರೀ ಇಷ್ಟು ಚಿತ್ರಗಳು ಮಾತ್ರ ನಿಮಗೆ ಅವರು ನಾನು ನಿಮಗೆ ಹೇಳಿದ್ದು ಒಂದು 5 ಚಿತ್ರಗಳ ಬಗ್ಗೆ ಮಾತ್ರ ಅವರು ನಮಗೆ ಕೊಟ್ಟ ಅದ್ಭುತವಾದ ಸಂದೇಶಗಳನ್ನ ನಾನು ನಿಮಗೆ ಹೇಳಿದೆ. ಇನ್ನು ಅವರು ಚಿತ್ರರಂಗ ಬಿಟ್ಟು ಹೊರಗಡೆ ಇರೋಂಥ ಅದ್ಭುತವಾದ ಸಂದೇಶ ಇದೆ ನೋಡಿ, ಯಾರ ಕೈಲೂ ಆಗಲ್ಲ ರೀ. ನೀವೀಗ ಕೆಲವು ಹೀರೋಗಳು ಸ್ಟೇಜ್ ಮೇಲೆ ಬರ್ತಾರೆ, ನೋಡ್ತೀರಾ, ಹಿಂಗೆ ಅಂದ್ಕೊಂಡೆಲ್ಲ ಬರ್ತಾರೆ. ಅಣ್ಣವರು ಸ್ಟೇಜ್ ಮೇಲೆ ಬರ್ಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಅವ್ರು ಯಾವತ್ತೂ ಕೈ ಎತ್ತೋದೇ ಇಲ್ಲ, ಅಪರೂಪ ಅದು. ಅವರು ಸ್ಟೇಜ್ ಮೇಲೆ ಬರಬೇಕಾದ್ರೂ ಈಗಲೂ ಸಹ ಕೈ ಮುಕ್ಕೊಂಡೇ ಬರ್ತಾರೆ. ಜನಗಳು ನನಗೆ ಕೊಟ್ಟ ಈ ಸ್ಥಾನ, ಜನಗಳಿಗೆ ನಾನು ಮೊದಲು ಕೈ ಮುಗಿಬೇಕು ಅಂತಬಿಟ್ಟು ಆ ಸ್ಟೇಜ್ ಮೇಲೆ ಬರ್ಬೇಕಾದ್ರೆ ಅವ್ರು ಕೈ ಮುಕ್ಕೊಂಡು ಬರ್ತಾರಲ್ಲ, ಅದಕ್ಕಿಂತ ದೊಡ್ಡ ಒಂದು ಉದಾಹರಣೆ ನಮಗೆ ಸಂದೇಶ ಬೇರೆ ಇಲ್ಲ ರೀ. ವೈಟ್ ಆ್ಯಂಡ್ ವೈಟ್ ಪಂಚೆ ಹಾಕೊಂಡು, ವೈಟ್ ಪ್ಯಾಂಟು, ವೈಟ್ ಪಂಚೆ, ವೈಟ್ ಶರ್ಟ್ ಹಾಕೊಂಡು ಒಂಥರ ನೀಟಾಗಿ, ಯಾವ ಥರ ಅಂದರೆ ಹಾಲು ಥರ ಅವರು ಒಂಥರ ಇದು ಶ್ವೇತವರ್ಣದ ಬಟ್ಟೆಯಲ್ಲಿ ಬರ್ತಾರಲ್ಲ, ಅದೊಂದು ನಮಗೆ ದೊಡ್ಡ ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ. ಮತ್ತು ಈಗ ಯಾವ್ದಾರ ಒಂದು ಫಂಕ್ಷನ್ ನಡೀತಾ ಇರ್ತದೆ, ಏನೋ ಒಂದು ಸಂದರ್ಶನ ಕಾರ್ಯಕ್ರಮ ನಡೀತಾ ಇರ್ತದೆ. ಈಗ ಎಲ್ಲ ಹೀರೋಗಳನ್ನ ನೋಡಿ, ಕನ್ನಡದಷ್ಟೇ ಅಲ್ಲ, ಈ ತಮಿಳು, ತೆಲುಗು, ಹಿಂದಿ ಯಾವ ಹೀರೋಗಳನ್ನ ಬೇಕಾದ್ರೂ ನೋಡಿ, ನೀವು ಕಾಲ ಮೇಲೆ ಕಾಲು ಹಾಕಿ ಕೂತಿರ್ತಾರೆ, ಕಾಲ ಮೇಲೆ ಕಾಲು ಹಾಕು. ಆದರೆ ಅಣ್ಣವ್ರನ್ನ ನೋಡಿ, ಅವ್ರು ಎಲ್ಲೇ ಕೂತಿರಲಿ ಕಾಲ ಮೇಲೆ ಕಾಲು ಹಾಕೋದೇ ಇಲ್ಲ. ಮತ್ತು ಅವರು ಹಿಂದೆ ಹೊರಗ್ಬಿಟ್ಟು ಹಿಂಗೆ ಚೇರ್ ಮೇಲೆ ಹೊರಗ್ಬಿಟ್ಟು ಕೂತ್ಕೊಳ್ಳಲ್ಲ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಅವ್ರು ಮುಂದೆ ಹಿಂಗೆ ಕೂತಿರ್ತಾರೆ. ಯಾಕಂದರೆ ಹಿಂಗೆಲ್ಲ ಕೂತ್ಕೊಂಡ ತಕ್ಷಣ ಏನೋ ದೌಲತ್ ಥರ ತೋರಿಸ್ತಾರಂತ, ಅದೆಲ್ಲ ಇಲ್ಲದೆ ಸಾಧಾರಣ ಒಬ್ಬ ಮನುಷ್ಯ ಹಿಂಗೆ ಕೂತ್ಕೊಂಡು ಅವರು ಇರ್ತಾರೆ. ಅವರು ಇರೋ ಕೆಪಾಸಿಟಿಗೆ ಅವ್ರಿಗೆ ಕಾಲ ಮೇಲೆ ಕಾಲಾಗಿ ಕೂತ್ಕೊಂಡ್ರು ಕೇಳೋ ಹಕ್ಕು ಯಾರಿಗೂ ಇದಿಲ್ಲ. ಆದ್ರೂ ಅವ್ರು ಯಾವುದೂ ಮಾಡದೆ ಸೈಲೆಂಟಾಗಿ ಕೂತ್ಕೊಂತಾರೆ. ಇದು ನಮಗೆ ಅವ್ರು ಕೊಟ್ಟ ಸಂದೇಶ. ನಮ್ಮ ಜೀವನಕ್ಕೆ ಹಲವಾರು ರೀತಿಯಲ್ಲಿ ಪ್ರತಿಯೊಂದು ಕ್ಷಣಗಳು ಸಹ ನಮಗೆ ಒಂದೊಂದು ತತ್ವಗಳನ್ನ, ಒಂದೊಂದು ಸಿದ್ಧಾಂತಗಳನ್ನ ನಮ್ಗೆ ಅವ್ರು ಕೊಟ್ಟು ಹೋಗಿದ್ದಾರೆ. ಅದೆಲ್ಲ ನಮಗೆ ಪಾಠಗಳು. ನನ್ನೆಲ್ಲ ಪ್ರೀತಿಯ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ, ನನಗೆ ವೈಯಕ್ತಿಕವಾಗಿ ನನಗೆ ಜೀವನದ ಪಾಠ, ಕನ್ನಡದ ಅಭಿಮಾನ ಮೂಡಿಸಿದಂಥ ನನ್ನ ಆರಾಧ್ಯ ದೈವ ಅಣ್ಣವ್ರಿಗೆ ನಾನು ಹೃದಯಪೂರ್ವಕ ಶಿಕ್ಷಕರ ದಿನಾಚರಣೆಯ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕನ್ನಡಿಗರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ. From the heart of Mandya, Keremadi Powder Jaggery brings natural sweetness to every home.